ಆದ್ರೆ ಒಂದು ಮಾತ್ರ ಚೆನ್ನಾಗಿ ತಿಳ್ಕೊ, ಇಲ್ಲಿ ಏನೇ ನಡೆದ್ರು ಈ ಭೈರವನ ಅಣತೆ ಅಂತೆ. ಈ ಭೈರವನ ಅಣತೆ ಅಂತೆ. ಕಾನಿಷ್ಕ, ನಾಗಮಣಿನ ಪಡ್ಕೊಳ್ಳೋದಿಕ್ಕೆ ಕೇವಲ ನೀನೊಂದು ಮೆಟ್ಟಿಲು. ನೀನನ್ನು ಅಲ್ಲಿವರೆಗೂ ಬಳಸ್ಕೊಳ್ತೀನಿ. ಕೇವಲ ನೀನೊಂದು ಸಾಧಕ, ಬೇರೇನು ಅಲ್ಲ. ಬೇರೇನು ಆಗೋದಕ್ಕೆ ಈ ಭೈರವ ಭಾವ ಬಿಡೋದು ಇಲ್ಲ. ಜೈ ಮಹಾಕಾಲ. ಭೈರವ ನನ್ನ ಹತ್ರನೇ ಕತೆ ಕಟ್ಟೋದಕ್ಕೆ ಬರ್ತೀಯ ಅಲ್ಲ? ಈ ಕಾನಿಷ್ಕ ನೀನ್ ಅಂದುಕೊಂಡಷ್ಟು ಮುಟ್ಟಾಳ ಅಲ್ಲ. ನೀನ್ ಹೇಳೋದೆಲ್ಲ ನಿಜ ಅಂತ ನಂಬಿಬಿಟ್ರೆ ನನ್ನಂತ ಮೂರ್ಖ ಇನ್ನೊಬ್ಬ ಇರಲ್ಲ. ದುಷ್ಟರ ಜಗತ್ತಿನಲ್ಲಿ ನಂಬಿಕೆಗೆ ಸ್ಥಾನ ಇರೋದಿಲ್ಲ. ಯುದ್ಧದಲ್ಲಿ ಎಲ್ಲರೂ ಏಕಾಂಗಿಗಳೇ. ನಾಗಮಣಿಯನ್ನ ನನ್ನ ಕೈವಶ ಮಾಡ್ಕೊಳ್ಳೋ ಯುದ್ಧದಲ್ಲಿ ನಾನು ಏಕಾಂಗಿಯಾಗಿ ಹೋರಾಟ ಮಾಡಬೇಕಾಗಿದೆ. ನಾಗಮಣಿ ಸಾಮಾನ್ಯದ್ದಲ್ಲ. ಅದು ಯಾರ ಹತ್ರ ಇದೆಯೋ ಅವರ ಒಂದು ಕೂದಲನ್ನು ಯಾರು ಕೊಂಗ್ಸೋದಕ್ಕಾಗಲ್ಲ. ಅದರ ಶಕ್ತಿ ಅಂತದ್ದು. ಅದು ಯಾರ ಹತ್ರ ಇರುತ್ತೋ ಅವರನ್ನ ಸುಳಿವು ಕೊಡದೆ ರಕ್ಷಣೆ ಮಾಡ್ತಾ ಹೋಗುತ್ತೆ. ಅಂತ ಒಂದು ನಾಗಮಣಿಯ ಹಿಂದೆ ನಾನು, ನೀನು, ನಾಗಿಣಿ ಎಲ್ಲರೂ ಬಿದ್ದಿದ್ದೀವಿ. ನಮ್ಮಲ್ಲಿ ಯಾರು ಹೆಚ್ಚು ಶಕ್ತಿವಂತರೋ ಅವರಿಗೆ ಆ ನಾಗಮಣಿ ವಶವಾಗುತ್ತೆ. ನಾಗಿಣಿ ಶಕ್ತಿವಂತೆ ನಿಜ, ಆದರೆ ಅವಳಷ್ಟೇ ಶಕ್ತಿ ಸಾಮರ್ಥ್ಯ ನನಗೂ ಇದೆ. ನಮ್ಮ ತಕ್ಷಕ ವಂಶಕ್ಕೆ ಮಣ್ಣೆರಚಿ ನಾಗಮಣಿಯನ್ನು ಲಪಟಾಯಿಸಿದ ಆ ವಾಸುಕಿ ವಂಶದವರನ್ನ ಈ ಕಾನಿಷ್ಕ ಸುಮ್ಮನೆ ಬಿಡೋನಲ್ಲ. ನಾಗಿಣಿಯನ್ನ ಬೇಟೆ ಆಡ್ತೀನಿ. ಏ ಭೈರವ, ಭೈರವ, ನೀನು ನಿನ್ನ ಸ್ವಾರ್ಥಕ್ಕಷ್ಟೇ ನನ್ನನ್ನು ಕರ್ಸ್ಕೊಂಡಿರೋದು ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ಅದನ್ನ ಈಗಲೇ ತೋರಿಸ್ಕೊಂಡ್ರೆ ನನ್ನ ಕೆಲಸಕ್ಕೆ ಅಡ್ಡಿಯಾಗುತ್ತೆ. ನನ್ನ ಕೆಲಸಕ್ಕೆ ಮೆಟ್ಟಿಲಾಗಿ ನಿನ್ನ ಬಳಸ್ಕೊತೀನಿ. ಮೊದಲು ಆ ನಾಗಮಣಿ ನನ್ನ ವಶವಾಗ್ಲಿ, ಆಮೇಲೆ ಈ ಕಾನಿಷ್ಕ ಯಾರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ರೀ, ಊಟಕ್ಕೆ ಬನ್ನಿ, ಆಲ್ರೆಡಿ ಲೇಟ್ ಆಗಿದೆ. ಸರೋಜಾ, ಇವತ್ತು ಆಫೀಸಲ್ಲೇ ಊಟ ಆಯಿತು. ಯಾರೋ ಕ್ಲೈಂಟ್ ಬಂದಿದ್ರು, ಅವ್ರ ಜೊತೆನೇ ಊಟ ಮುಗಿಸ್ಬಿಟ್ಟೆ. ಅಮೃತ ಎಲ್ಲಿ? ಅವಳದು ಊಟ ಆಯಿತಾ? ರೀ, ಅವಳಿನ್ನೂ ಮನೆಗೆ ಬಂದಿಲ್ಲ. ಅದೇನೋ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವಳು ಇನ್ನೂ ಬಂದೇ ಇಲ್ಲ ನೋಡಿ. ಸರೋಜಾ, ನಾನು ಗಮನಿಸ್ತಾನೆ ಇದ್ದೀನಿ, ಅಮೃತ ನಡವಳಿಕೆ ತುಂಬ ಚೇಂಜ್ ಆಗಿದೆ. ಹೌದು ರೀ, ಮುಂಚೆಯಿಂದನೂ ಅವಳು ಜಾಸ್ತಿ ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಮಾತಾಡ್ತಾ ಇದ್ಲು. ಆದರೆ ಅರ್ಜುನವ್ರ ಎಂಗೇಜ್ಮೆಂಟ್ ಆದಮೇಲೆ ಅವಳ ನಡವಳಿಕೆಯಲ್ಲಿ ತುಂಬ ಬದಲಾವಣೆ ಆಗಿದೆ ರೀ. ಯಾರ ಜೊತೆನೂ ಕೂತು ಮಾತಾಡಲ್ಲ. ಮನೇಲಿದ್ರೂ ಒಂಟಿಯಾಗಿ ರೂಮಲ್ಲಿ ಕೂತಿರ್ತಾಳೆ. ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗ್ತಾಳೆ, ಎಷ್ಟೊತ್ತಾದರೂ ಬರೋದೇ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ತುಂಬ ಯೋಚನೆ ಆಗ್ತಾಯಿದೆ ರೀ. ಹೌದು ಸರೋಜಾ, ಏನಾದರೂ ಮಾಡಿ ಈ ಅಮೃತನ ಅರ್ಜುನ್ ಗುಂಗಿಂದ ಹೊರಗಡೆ ತರಬೇಕು. ವಿಷ್ಣುವ್ರ ಹತ್ರನೇ. ಬೇಡ ರೀ, ಅವ್ರು ಈಗಾಗಲೇ ಮದುವೆಗೆಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಈಗ ಅವ್ರ ಹತ್ರ ಹೋಗಿ ಏನು ಅಂತ ಮಾತಾಡ್ತೀರಾ? ಚೆನ್ನಾಗಿರಲ್ಲ ರೀ. ಇದಕ್ಕೆಲ್ಲ ನಾವೇ ಏನಾದರೂ ಒಂದು ಪರಿಹಾರ ಹುಡ್ಕೋಣ. ಸರಿ ಸರೋಜಾ, ಅಮೃತ ಬರಲಿ, ಅವಳ ಹತ್ರನೇ ಮಾತಾಡೋಣ. ಆದರೆ ಉಪಾಯವಾಗಿ ಮಾತಾಡಬೇಕು. ಅವಳ ಮನಸ್ಸಿಗೆ ಯಾವುದೇ ನೋವಾಗದೇ ಇರೋ ಥರ. ಅಮೃತ, ಯಾಕಮ್ಮ ಇಷ್ಟೊತ್ತು? ಹೌದಮ್ಮ, ನೀನು ದಿನ ಇಷ್ಟೊತ್ತು ದೇವಸ್ಥಾನದಲ್ಲಿ ಕಾಲ ಕಳೆದ್ರೆ ನಿನ್ನ ಆರೋಗ್ಯ ಏನಾಗಬೇಕು? ಅದು ಅಲ್ಲದೆ ಈಚೆಗೆ ನೀನು ಸರಿಯಾಗಿ ಊಟನೂ ಮಾಡ್ತಿಲ್ವಂತೆ, ಸರೋಜಾ ಹೇಳ್ತಾ ಇದ್ಲು. ಅಪ್ಪ ಅಮ್ಮ, ನನಗೇನೂ ಆಗಿಲ್ಲ. ನನ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ನಂದು ಊಟ ಆಯಿತು, ನಾನು ಹೋಗಿ ಮಲಗ್ತೀನಿ.
ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು. ಅಮೃತ, ಒಂದು ನಿಮಿಷ ನಿಂತ್ಕೊ. ಏನಪ್ಪ, ಏನು ಸಮಾಚಾರ? ಅದು ಏನಿಲ್ಲಮ್ಮ, ಇತ್ತೀಚೆಗೆ ನಿನ್ನ ಜೊತೆ ನಾವು ಜಾಸ್ತಿ ಹೊತ್ತು ಕಳೆಯೋಕ್ಕಾಗ್ತಿಲ್ಲ ಅಂತ ಮಾತಾಡ್ಕೋತಾ ಇದ್ವಿ. ಅದು ಅಲ್ಲದೆ ನಿನ್ನ ಬೇಕು ಬೇಡಗಳ ಬಗ್ಗೆ ನಾವೇನೂ ವಿಚಾರಿಸ್ತಾ ಇಲ್ಲ. ಹಾಗಾಗಿ ಬಾಮ ಕೂತ್ಕೊಂಡು ಮಾತಾಡೋಣ. ನೀವಿಬ್ರು ಕೂತಿರಿ, ನಾನು ಬಿಸಿ ಬಿಸಿ ಹಾಲು ತೊಗೊಂಡ್ಬರ್ತೀನಿ ನಿಮ್ಮಿಬ್ರಿಗೂ. ನೀನು ಒಪ್ಪಾಗಿದೆ, ಮನೆಯವ್ರನ್ನೆಲ್ಲ ಒಪ್ಸೋದು, ತಾಳಿ ಕಟ್ಟೋದು, ಸಿಂಪಲ್. ಆಹಾ, ರಾಜ್ಕುಮಾರ ಆಸೆ ನೋಡು. ಅಮ್ಮ, ಅಮೃತ ಅವ್ರನ್ನ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನಿನಗೆ ಗೊತ್ತು. ಅವರು ಅಷ್ಟೇ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಇನ್ನೇನು, ನೀನು ನನ್ನ ಮದುವೆ ಗ್ರೀನ್ ಸಿಗ್ನಲ್ ಕೊಟ್ಟಲ್ಲ, ನೀನು ಒಬ್ಳು ನನ್ನ ಜೊತೆ ಇರಮ್ಮ. ಎಲ್ಲ ಮನೆಯವ್ರನ್ನ ಹೇಗೆ ಒಪ್ಪಿಸ್ತೀನಿ ನೋಡ್ತಾ ಇರು. ಹಾಗಾದ್ರೆ ಮಯೂರಿಗೆ ನಾನು ಕನ್ವಿನ್ಸ್ ಮಾಡ್ತೀನಮ್ಮ, ಅವಳು ಅರ್ಥ ಮಾಡ್ಕೋತಾಳೆ. ಅವಳೇನು ಅರ್ಥ ಮಾಡ್ಕೊಳ್ಳೋದು? ಅವಳಿಗೂ ಇದೇ ಬೇಕಿರೋದು. ಅವಳಿಗೆ ನೀನು ಬೇಕಿಲ್ಲ ಕಣೋ, ಈ ಮನೆ ಆಸ್ತಿ ಮಾತ್ರ ಬೇಕಿರೋದು. ಅಮ್ಮ, ಮಯೂರಿಗೆ ಹೇಗಾರು ಕನ್ವಿನ್ಸ್ ಮಾಡಿ ನಾನು ಒಪ್ಪಿಸ್ತೀನಿ. ಇದೆಲ್ಲ ಮುಗಿದ್ಮೇಲೆ ಮಯೂರಿಗೊಬ್ಬ ಒಳ್ಳೆ ಹುಡುಗನ ನೋಡಿ ನಾವೇ ನಿನ್ನ ಮದುವೆ ಮಾಡೋಣ. ಏನಂತೀಯಮ್ಮ? ನಾವೇನು ನೋಡೋದು, ಅವಳೇ ನೋಡ್ಕೊಂಡಿದ್ದಾಳಲ್ಲ. ಅಮ್ಮ, ನನಗಿದೊಂದು ಇಷ್ಟ ಆಗಲ್ಲ ನೋಡು. ಮಯೂರಿ ಬಗ್ಗೆ ಯಾರೇ ಅನುಮಾನ ಪಟ್ಟರು ನನಗೆ ಇಷ್ಟ ಆಗಲ್ಲ. ಅವಳಂತ ಹುಡುಗಿ ಅಲ್ಲಮ್ಮ. ಸರಿ, ಈಗ ಆ ವಿಚಾರ ಬಿಡು, ನಿನ್ನ ವಿಚಾರಕ್ಕೆ ಬರೋಣ. ಹೇಳು, ಅಮೃತನ್ನ ಮನೆಗೆ ಯಾವಾಗ ಕರ್ಕೊಂಬರ್ತೀಯಾ? ಅದು ದೇವತೆ ದರ್ಶನ ಕೊಟ್ಟಾಗಿದೆ, ವರ ಕೊಡೋದೊಂದು ಬಾಕಿ. ಸರಿ ಸರಿ, ಇಲ್ಲಿ ನೋಡು, ಸದ್ಯಕ್ಕೆ ಈ ಗುಟ್ಟು ನಮ್ಮಿಬ್ಬರಲ್ಲೇ ಇರಲಿ, ಓಕೆನಾ? ಸಮಯ ಬಂದಾಗ ಎಲ್ರಿಗೂ ಗೊತ್ತಾಗುತ್ತೆ. ಸರಿ ಅಮ್ಮ, ಐ ಲವ್ ಯು. ಬೈ. ಹುಚ್ಚ ಹುಡುಗ. ನನ್ನ ಕಡೆಯಿಂದ ಆಗಬೇಕಾಗಿರೋ ಕೆಲಸ ಎಲ್ಲ ಆಗ್ತಾ ಇದೆ. ಶೇಷ ಹೋಗಿರೋ ಕೆಲಸ ಆಯಿತೋ ಇಲ್ವೋ ಗೊತ್ತಾಗಬೇಕಲ್ಲ. ಅಮೃತ, ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅನಿಸುತ್ತೆ. ಹೌದು, ನೀನು ಹೋದ ಕೆಲಸ, ನೀನು ಹೇಳಿದ ಎಲ್ಲ ಕೆಲಸನ ಚಾಚು ತಪ್ಪದೆ ಮಾಡಿದ್ದೀನಿ ಅಮೃತ. ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗ್ತಿದೆ. ಇನ್ನೇನು ಕೊನೆ ಹಂತಗಳು. ನನಗೆ ತುಂಬ ಖುಷಿ ಆಗ್ತಿದೆ ಶೇಷ. ನೀನು ನನ್ನ ಕೆಲಸನ ಅರ್ಧಕ್ಕರ್ಧ ಕಡಿಮೆ ಮಾಡಿದ್ಯಾ. ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಇದರಲ್ಲಿ ಸಹಾಯ ಏನು ಬಂತು ಅಮೃತ? ನಾಗಮಣಿನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಮಾಡ್ತಾ ಇರೋ ಅಳಿಲು ಸೇವೆ ಅನ್ಕೋ. ನನ್ನ ಸಹಾಯ ನಿನಗೆ ಯಾವತ್ತೂ ಇರುತ್ತೆ. ಇನ್ನೆರಡು ದಿನದಲ್ಲಿ ಅರ್ಜುನ್ ಮಯೂರಿ ಸಂಬಂಧನ ಸಂಪೂರ್ಣವಾಗಿ ಹಾಳು ಮಾಡ್ತೀನಿ, ನೋಡ್ತಾ ಇರು. ಆದರೆ ಒಂದು ಮಾತು ಶೇಷ, ಪ್ರತಿಯೊಂದು ಹೆಜ್ಜೆನೂ ತುಂಬ ಜಾಗರೂಕತೆಯಿಂದ ಇಡಬೇಕು. ನಮ್ಮ ರಹಸ್ಯಗಳು ನಮ್ಮಿಬ್ಬರ ನಡುವೆನೇ ಉಳಿಬೇಕು. ಈಗ ಆ ದುಷ್ಟ ಕಾನಿಷ್ಕ ಬೇರೆ ನಾಗಮಣಿ ಹಿಂದೆನೇ ಬಿದ್ದಿದ್ದಾನೆ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಅಮೃತ. ಈ ಕಣ್ಕಟ್ಟು ವಿದ್ಯೆ ನಮ್ಮ ಲೋಕದವ್ರಿಗಲ್ಲದೆ ಮತ್ಯಾರಿಗೆ ಒಲ್ದಿದೆ ಹೇಳು? ನೋಡ್ತಾ ಇರು, ನಾಳೆ ನಾಡಿದ್ರಲ್ಲಿ ಅರ್ಜುನ್ ಮಯೂರಿ ಸಂಬಂಧದ ಗೋರಿಗೆ ಕೊನೆ ಮೊಳೆ ಹೊಡೆದು ಬರ್ತೀನಿ. ನೀನು ಆ ಮನೆ ಸೇರೋ ಹಾಗೆ ನೋಡ್ಕೋತೀನಿ. ಅಂದ ಹಾಗೆ ಆ ಕಾನಿಷ್ಕನಿಂದ ನೀನು ತುಂಬ ಹುಷಾರಾಗಿರಬೇಕು ಅಮೃತ. ಅವನು ತುಂಬ ದುಷ್ಟ, ಏನು ಮಾಡೋದಕ್ಕೂ ಹಿಂಜರಿಯೋನಲ್ಲ. ಸರಿ ಶೇಷ, ಆಗಲಿ, ನೀನಿನ್ನು ಹೊರಡು. ಏನಿದು, ಈ ಮನೇಲಿ ಏನೇನೋ ನಡೀತಾ ಇದೆಯಲ್ಲ. ಯಾರ ಮಾತನ್ನ ನಂಬಬೇಕು, ಯಾರ ಮಾತನ್ನ ನಂಬಾರ್ದು, ಒಂದು ಗೊತ್ತಾಗ್ತಿಲ್ಲ.
ಅಜ್ಜಿ ಪ್ಲೀಸ್ ಅಜ್ಜಿ, ನಿಮ್ಮ ಹತ್ರ ಮಾತಾಡಬೇಕು. ಏನು ಹೇಳು? ಅಜ್ಜಿ, ನಿಮಗೂ ನನ್ನ ಮೇಲೆ ನಂಬಿಕೆ ಅಲ್ವಾ? ನೋಡು ಮಯೂರಿ, ಇಲ್ಲಿ ನಂಬಿಕೆ ಅಪನಂಬಿಕೆ ಪ್ರಶ್ನೆಗಿಂತ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಏನಿದು ಏನಿದು? ನನ್ನ ಧ್ಯಾನ ಭಂಗ ಆಗನ್ನಿಸ್ತಿದೆಯಲ್ಲ, ನನ್ನ ಮನಸ್ಸು ನನ್ನ ಹತೋಟಿಯಲ್ಲೇ ಇಲ್ವಲ್ಲ. ಏನಾಗ್ತಿದೆ ಏನಾಗ್ತಿದೆ? ಎಲ್ಲೋ ಏನೋ ನಡೀತಾ ಇದೆ. ಅದು ಈ ಭೈರವನಿಗೆ ಗೊತ್ತಾಗ್ದಿರೋ ಹಾಗೆ. ಯಾರಾದ್ರೂ ನಾಗಿಣಿನ ಬಂಧಿಸೋದಿಕ್ಕೆ ಅಥವಾ ನಾಗಮಣಿನ ಯಾರಾದ್ರೂ? ಇಲ್ಲ, ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಕಾನಿಷ್ಕ ಏನಾದ್ರೂ ನಾಗಿಣಿನ? ಕಾನಿಷ್ಕ 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 ಹೇಳಿ ಬಾಬಾ. ಏನ್ ನಡೆಸ್ತಾ ಇದೀಯಾ? ನನಗೆ ಗೊತ್ತಾಗ್ದಿರೋ ಹಾಗೆ ಆ ನಾಗಿಣಿನ ಬಂಧಿಸೋ ಪ್ರಯತ್ನವೇ? ಬಾಬಾ, ನಾನು ಈ ಭೂಮಿಗೆ ಬಂದಿರೋದೇ ಹಾಗೆ ಮಾಡೋಕ್ಕೆ. ಆದರೆ ನಿಮ್ಮ ಆಜ್ಞೆ ಇಲ್ಲದೆ ಒಂದು ಹೆಜ್ಜೆಯನ್ನು ಮುಂದಿಡಲ್ಲ ಬಾಬಾ. ನಿಮಗೆ ಹೇಳಿದೆ, ನಾನು ಯಾವ ಕೆಲಸವನ್ನು ಮಾಡಿಲ್ಲ, ಮಾಡೋದೂ ಇಲ್ಲ. ಬಾಬಾ, ನಾನು ಏನೇ ನಿರ್ಧಾರ ಮಾಡಿದ್ರೂ ಅದು ನಿಮ್ಮ ಸಲಹೆ ತಗೊಂಡ ನಂತರವೇ. ನೀವೇ ನನಗೆ ದಾರಿ ತೋರಿಸೋ ಗುರು. ಮೆಚ್ಚಿದೆ ಮೆಚ್ಚಿದೆ ಕಾನಿಷ್ಕ, ಮೆಚ್ಚಿದೆ ನಿನ್ನ ಈ ಗುರು ಭಕ್ತಿನ. ನೀನು ನಿನ್ನ ಕಾರ್ಯವನ್ನು ಮುಂದುವರಿಸು. ನಾನು ನಿರಾತಂಕವಾಗಿ ನನ್ನ ಧ್ಯಾನವನ್ನು ಮುಂದುವರಿಸುತ್ತೇನೆ. ಭೈರವ, ಎಲ್ಲ ನಿನಗೆ ಹೇಳಿನೇ ನಿರ್ಧಾರ ತಗೊಳ್ತಾ ಇದ್ರೆ ಈ ಕಾನಿಷ್ಕನ ವ್ಯಕ್ತಿತ್ವಕ್ಕೆ ಅವಮಾನ. ಆದ್ರೆ ನೀ ನನ್ನನ್ನು ಈ ಭೂಮಿಗೆ ಕರ್ಕೊಂಡು ಬಂದಿಯಲ್ಲ, ಆ ಋಣನ ನಾನು ಯಾವತ್ತೂ ಮರೆಯಲ್ಲ. ಹಾಗಂತ ನನ್ನತನನ, ನನ್ನ ಸ್ವಾರ್ಥನ ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ. ನಿನ್ನ ಮಾತನ್ನ ನಾನು ಕೇಳ್ತಾ ಇದ್ದೀನಿ ಅನ್ನೋ ಭ್ರಮೆಲೇ ನೀನಿರಬೇಕು. ಆಗ ನನ್ನ ಕೆಲಸಗಳಾಗೋದು. ನಿನ್ನನ್ನು ಭ್ರಮೇಲಿರಿಸಿ ನನ್ನ ಪಾಡಿಗೆ ನಾನು ನನ್ನ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಅಮೃತ, ನೋಡ್ತಾ ಇರು ಈ ಕಾನಿಷ್ಕನ ವರಸೆ ಹೇಗಿರುತ್ತೆ ಅಂತ. ನೀನಿಲ್ಲಿಗೆ ಬಂದೇ ಬರ್ತೀಯ ಇವತ್ತು. ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ಈ ಕಾನಿಷ್ಕನ ಅಡಿಯಾಳಕ್ಕೆ ಬಾ ಬಾ. ಬಾ ಅಮೃತ, ಬಾ. ಇವತ್ತು ನಿನ್ನ ಇಲ್ಲಿಂದ ಹೊತ್ಕೊಂಡು ಹೋಗೇ ಹೋಗ್ತೀನಿ. ಪರಮೇಶ್ವರ, ನಾನೀಗ ಮಾಡೋದಕ್ಕೆ ಹೊರಟಿರೋ ಕೆಲಸದಲ್ಲಿ ಯಾವ ಸಮಸ್ಯೆನೂ ಬರಬಾರ್ದು. ನಾನು ನಿನ್ನ ಹತ್ರ ಬರ್ತಾ ಇರೋದು ನಿನ್ನ ಆಶೀರ್ವಾದ ಪಡೆಯೋದಕ್ಕೆ.
ಓ, ಬೇಟೆ ಬಂತು. ಪೂಜೆ ಮಾಡು ಅಮೃತ. ಇದೇ ನಿನ್ನ ಕೊನೆ ಪೂಜೆ. ಬಾ ಬಾ ಬಾ. ಖಾಲಿ ಕೈಯಲ್ಲಿ ಹೋಗೋದಕ್ಕಲ್ಲ ಅಮೃತ ನಾನು ಇಲ್ಲಿಗೆ ಬಂದಿರೋದು. ಹೋಗೋದಾದ್ರೆ ನಿನ್ನನ್ನ ಹೊತ್ಕೊಂಡೇ ಹೋಗೋದು. ಬಾ. ಕಾನಿಷ್ಕ ಬಿಡು, ಕಾನಿಷ್ಕ ಬಿಡು. ಋತ ಪ್ರಯತ್ನ ಅಂದ್ಯಲ್ಲ ಅಮೃತ. ನೋಡಿದ್ಯಾ ಈ ಕಾನಿಷ್ಕನ ಶಕ್ತಿ ಎಂಥದ್ದು ಅಂತ? ಪರಮೇಶ್ವರ, ಕಾಪಾಡು ಕಾಪಾಡು. ಇವತ್ತು ಯಾವ ಪರಮೇಶ್ವರನು ನಿನ್ನನ್ನು ಕಾಪಾಡೋದಕ್ಕೆ ಬರಲ್ಲ ಅಮೃತ. ಇನ್ನು ನೀನು ಈ ಕಾನಿಷ್ಕನ ಸೆರೆಯಾಳು. ಇನ್ನು 5 ನಿಮಿಷ ಅಮೃತ ಅವರೇ, ಬಂದೇ ಬಿಟ್ಟೆ. ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆಲ್ಲ ಇವತ್ತು ಉತ್ತರ ಸಿಗಲೇಬೇಕು. ಉತ್ತರ ಮಾತಾಡಲೇಬೇಕು. ನಿಮ್ಮ ಮನಸ್ಸಲ್ಲೇ ನನ್ನ ಬಗ್ಗೆ ಇರೋದನ್ನೆಲ್ಲ ನೀವು ಹೇಳ್ಕೊಳ್ಳೋ ಹಾಗೆ ಮಾಡಲೇಬೇಕು. ಅಮೃತ ಅಪಾಯದಲ್ಲಿದ್ದಾಳೆ, ಏನಾದರೂ ಮಾಡಬೇಕು. ಶೇಷ ಶೇಷ ಶೇಷ. ಹೇಳಿ. ಅಮೃತ ಅಪಾಯದಲ್ಲಿದ್ದಾಳೆ ಶೇಷ. ಅದು ನನ್ನ ಶಕ್ತಿಗೆ ಗೋಚರಿಸ್ತಾ ಇದೆ. ಆ ಕಾನಿಷ್ಕ ಅವಳಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಗೊತ್ತಾಗ್ತಿದೆ. ಈಗ ನೀನೇ ಅವಳ ಸಹಾಯಕ್ಕೆ ನಿಲ್ಬೇಕು. ಬೇಗ ಏನಾದರೂ ಮಾಡು ಶೇಷ. ಇಲ್ಲ, ನಾನೇನು ಮಾಡೋ ಸ್ಥಿತಿಯಲ್ಲಿಲ್ಲ. ಅವನು ತುಂಬ ಬಲಶಾಲಿ. ಅವನನ್ನ ಎದುರಿಸೋಷ್ಟು ಶಕ್ತಿ ನನಗಿಲ್ಲ. ನಾನೀಗ ಸಂಪೂರ್ಣವಾಗಿ ಅಸಹಾಯಕಳು. ಮತ್ತೀಗ ಏನ್ ಮಾಡೋದು? ಅಮೃತನ ಸಹಾಯಕ್ಕೆ ಯಾರಿದ್ದಾರೆ? ಈಗ ಅಮೃತನ್ನ ಆ ಪರಮೇಶ್ವರನೇ ಕಾಪಾಡಬೇಕು. ಆ ಕಾನಿಷ್ಕನಿಂದ ಅಮೃತ ಪಾರಾಗದೇ ಇದ್ರೆ ನಾಗಮಣಿ ಆಸೆನ ನಾವು ಸಂಪೂರ್ಣವಾಗಿ ಬಿಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಅಮೃತ ಜೀವಂತವಾಗಿ ತಿರುಗಿ ಬರ್ತಾಳೆ ಅನ್ನೋ ಆಸೆನೂ ಬಿಡಬೇಕಾಗತ್ತೆ.
ಶಿವನೇ, ಏನಾದರೂ ಮಾಡು, ಅಮೃತನ ಕಾಪಾಡು. ಓಂ ನಮಃ ಶಿವಾಯ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಮೃತ ಅವರೇ ಎಲ್ಲಿದ್ದೀರಾ? ನೀವೆಲ್ಲೇ ಇದ್ರು ನಾನು ಇವತ್ತು ನಿಮ್ಮನ್ನು ಬಿಡಲ್ಲ ರೀ. ಅಮೃತ ಅವರೇ, ಅಮೃತ ಅವ್ರು ಇಲ್ಲೂ ಇಲ್ಲ. ಹಾಗಾದರೆ ಹೊರಗಡೆ ಪ್ರದಕ್ಷಿಣೆ ಆಗ್ತಿರ್ಬೋದಾ? ಅಮೃತ ಅವರೇ, ಭಲೆ ಭಲೆ ಕಾನಿಷ್ಕ, ಭಲೆ. ಅಂತೂ ನಿನ್ನ ನಾಗಲೋಕದಿಂದ ಈ ಭೂಮಿಗೆ ಕರೆಸಿದ್ದು ಸಾಧ್ಯ ಆಯ್ತು, ಸಾರ್ಥಕವಾಯ್ತು. ನನಗೆ ಗೊತ್ತಾಗ್ದಿರೋ ಹಾಗೆ ನಮ್ಮ ಶತ್ರು ಆದ ಆ ನಾಗಿಣನ ಬಂಧಿಸ್ಬಿಟ್ಟಿಯಲ್ಲ. ಆದ್ರೆ ಕಾನಿಷ್ಕ, ಈ ಭೈರವ ಬಾಬನ ಮುಟ್ಟಾಲ ಅನ್ಕೊಂಡಿದ್ಯಾ? ನೀನೆಷ್ಟು ಚಾಣಕ್ಯ ಅಂತ ನನಗೆ ಗೊತ್ತಿದೆ, ಆದ್ರೆ ನಿನಕ್ಕಿನ್ನ ಚಾಣಕ್ಯ ನಾನು ಅಂತ ತೋರಿಸ್ತೀನಿ. ನಾಗಿಣಿನ ಅಷ್ಟು ಸುಲಭವಾಗಿ ಸಾಯಿಸೋದಿಕ್ಕೆ ನಾನು ಬಿಡಲ್ಲ. ಜೈ ಮಹಾಕಾಲ. ಮೊದಲು ಆ ನಾಗಿಣಿನ ನಿನ್ನ ಬಂಧನದಿಂದ ಬಿಡಿಸ್ಬೇಕು. ಹೌದು, ನೀನಾಕರಿ ದಿಗ್ಬಂಧನದಿಂದ ಆ ನಾಗಿಣಿನ ಬಿಡಿಸ್ಬೇಕು. ಆಗ್ಲೇ ಈ ಭೈರವನ ಕೆಲಸ ಸುಲಭವಾಗುವುದು, ಈ ಭೈರವ ಗೆಲ್ಲೋದು. ನಾಗಿಣಿನ ಅವನಾಕಿರೋ ದಿಗ್ಬಂಧನದಿಂದ ಬಿಡಿಸ್ದೆ ಹೋದ್ರೆ ನಾನೇನು ಮಾಡೋದಕ್ಕಾಗಲ್ಲ, ಏನು ಮಾಡೋದಕ್ಕಾಗಲ್ಲ. ನಾಗಿಣಿ, ನಿನ್ನು ನಾನು ಅಷ್ಟು ಸುಲಭವಾಗಿ ಸಾಯಿಸೋದಕ್ಕೆ ಬಿಡಲ್ಲ. ಕ್ಷಮಿಸ್ಬಿಡು ಕಾನಿಷ್ಕ, ಕ್ಷಮಿಸ್ಬಿಡು. ನೀನು ದಿಗ್ಬಂಧನದಲ್ಲಿಟ್ಟಿರೋ ಆ ನಾಗಿಣಿನ ನಾನು ಹೊತ್ತಾಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಜೈ ಮಹಾಕಾಲ. ನಾಗಬೇರು ನಾಗಬೇರಿರೋ ಸ್ಥಳಕ್ಕೆ ಬಂದಾಯ್ತು. ಬಾ. ನಾಗಬೇರು, ನನ್ನ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸೋ ನಾಗಬೇರು ಈಗ ನನ್ನ ಕೈಯಲ್ಲಿ. ಈಗ ಅಮೃತ ಸಾವನ್ನ ತಪ್ಪಿಸೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಅಮೃತ,
ನಿನ್ನ ಕೊನೆ ಕ್ಷಣಗಳನ್ನ ಎಣಿಸೋಕೆ ಶುರು ಮಾಡು. ಇದೋ ಬಂದೆ. ಜೈ ಮಹಾಕಾಲ. ಎಷ್ಟು ಪೂಜೆ ಪುರಸ್ಕಾರ ಯಾಗ ಯಜ್ಞಗಳು ಮಾಡಿದ್ರು ಕೂಡ ನೀನು ಈ ಭೈರವನ ಕೈವಶವಾಗಿಲ್ಲ ಅಲ್ವಾ? ಆದ್ರೆ ಆ ಕಾನಿಷ್ಕನ ಬಂದಿ ಆಗ್ಬಿಟ್ಟೆ. ಇರಲಿ ನಾಗಿಣಿ, ಇನ್ನು ಮುಂದೆ ನಡೆಯೋದೆಲ್ಲ ಈ ಭೈರವ ಬಯಸಿದಂತೆ. ಬಂದೆ ನಾಗಿಣಿ, ಇನ್ನು ಮುಂದೆ ನೀನು ಈ ಭೈರವನ ಅಡಿಯಾಳು. ರೀ ಅಮೃತ ಅವರೇ, ಎಲ್ಲಿದ್ದೀರಿ? ನಿಮ್ಮ ನೆನಪುಗಳನ್ನೆಲ್ಲ ಬಂದಿ ಮಾಡಿ ನನ್ನ ಬಿಟ್ಟು ಎಲ್ಲಿ ಹೋದ್ರಿ?